ನಮ್ಮ RVR ಸ್ಪೆಷಲ್ಲು ಘಮ ಘಮ ಅಂತಿರೋ ಈ ಹುರ್ಗಡ್ಲೆ ಚಟ್ನಿ ಜೊತೆಗೆ ಮಲ್ಲಿಗೆ ಹೂ ಥರ ಇರೋ ಶಾವಿಗೆ ಇಡ್ಲಿ. ಸ್ನೇಹಿತರೆ, ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಇನ್ನೊಂದು ಕಪ್ಪು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀಟಾಗಿ ಇದನ್ನು ಈ ಥರ ಹದವಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಕೊಳ್ಳೋಣ. ಸ್ನೇಹಿತರೆ, ಈ ಚಟ್ನಿಗೆ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಇದ್ರ ಸ್ಪೆಷಾಲಿಟಿನೇ ಇದು. ಅಕಸ್ಮಾತ್ ಬೆಳಗ್ಗೆ ಮಾಡಿ ಮಧ್ಯಾಹ್ನದ ಊಟಕ್ಕೆ ಏನಾದ್ರು ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಈ ಚಟ್ನಿ ಮಾಡ್ಕೊಳ್ಳಿ, ಹಾಳಾಗಲ್ಲ ಬೇಗ. ಸ್ನೇಹಿತರೆ, ನಾನೊಂದು 200 ಗ್ರಾಮು ಶಾವಿಗೆ ತೊಗೊಂಡಿರೋದು ನನಗೊಂದು 20 ಇಡ್ಲಿ ಸಿಕ್ತು. ಶಾವಿಗೆ ಇಡ್ಲಿ ಮನೇಲಿ ಮಾಡೋ ಚಿಕ್ಕ ಇಡ್ಲಿ ಥರದ್ದು. ಎಷ್ಟು ಮೃದುವಾಗಿದೆ ನೋಡಿ. ಓಪನ್ ಮಾಡ್ತಿದ್ರೆ ಆ ಬಿಡಿಬಿಡಿಯಾಗಿ ಬರ್ತಾ ಇದೆ ಆ ಶಾವಿಗೆ. ಇದೇ ಶಾವಿಗೆ ಇಡ್ಲಿನ ಒಂದು ಸ್ಪೆಷಾಲಿಟಿ ನೋಡಿ. ಚಟ್ನಿ ಜೊತೆ ಸ್ನೇಹಿತರೆ, ಎಲ್ಲರಿಗೂ ಕಲರ್ ಸ್ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಈಗ ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತೇನು ಸ್ಪೆಷಲ್ಲು ಅಂತ ಹೇಳಿದ್ರೆ, ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರು, ತಿಂಡಿ ಏನಾರ ಹೇಳ್ಕೊಡಿ, ಒಂದು ಸ್ಪೆಷಲ್ ಆಗಿರೋದು, ಹೊಸ ತಿಂಡಿಗಳು ಅದು ಇದು ಅಂತ. ನಾವು RVR ಅಲ್ಲಿ ಹೊಸದಾಗಿ ಶಾವಿಗೆ ಇಡ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಶಾವಿಗೆ ಇಡ್ಲಿ ಒಂದು ಒಳ್ಳೆ ಹುರ್ಗಡ್ಲೆ ಚಟ್ನಿ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲಿ ನಾರ್ಮಲ್ ಆಗಿ ತಟ್ಟೆ ಇಡ್ಲಿ, ರವಾ ಇಡ್ಲಿ, ನಾರ್ಮಲ್ ಗುಂಡಿಡ್ಲಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಬ್ಬಕ್ಕಿ ಇಡ್ಲಿ ಇವಾಗ ಇತ್ತೀಚೆಗೆ ಫೇಮಸ್ ಆಗಿರೋದು, ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀವಿ. ಇವಾಗ ನಾವು ಶಾವಿಗೆ ಇಡ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ನಮ್ಮ RVR ಅಲ್ಲಿ ಶಾವಿಗೆ ಇಡ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಒಂದು 200 ಗ್ರಾಮ್ ಅಷ್ಟು ಅಕ್ಕಿ ಶಾವಿಗೆ ತೊಗೊಂಡಿದ್ದೀನಿ. ಅಕ್ಕಿ ಶಾವಿಗೆ ಅಥವಾ ಗೋಧಿ ಶಾವಿಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ನಾವು ಶಾವಿಗೆ ಬಾತು ಉಪಯೋಗಿಸ್ತೀವಲ್ಲ ಆ ಥರ ಶಾವಿಗೆ. ಆ 200 ಗ್ರಾಮ್ಗೆ 100 ಗ್ರಾಮ್ ಅಷ್ಟು ನಾವು ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ, ಖಾರ ಬಾತ್ ರವೆ, ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಆ ರವೆನ ಒಂದು 100 ಗ್ರಾಮ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆಯೇ ತುರಿದಿರೋ ಅಂಥ ಕ್ಯಾರೆಟ್ ತುರಿ, ಒಂದು ಅರ್ಧ ಕ್ಯಾರೆಟ್ ತುರಿ, ಹಾಗೆಯೇ ಸಾಸಿವೆ ಒಂದು ಸ್ವಲ್ಪ, 1 ಟೇಬಲ್ ಸ್ಪೂನ್ ಅಷ್ಟು, ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ. ಇದು ಹಾಕಿದರೆ ಒಳ್ಳೆ ರುಚಿಯಾಗಿ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ನೋಡಿ 3 ಕಪ್ ಅಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮೊಸರು ಹಾಕೋದ್ರಿಂದನೇ ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ, ಫರ್ಮೆಂಟ್ ಆಗುತ್ತೆ ತಕ್ಷಣ. ಅದಕ್ಕೋಸ್ಕರ ಮೊಸರು ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಈಗ ಇದಿಷ್ಟು ಹಾಕ್ಕೊಂಡಿದ್ದೀವಲ್ಲ, 1 ಕಪ್ಪಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಇನ್ನೊಂದು ಕಪ್ಪು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಟೋಟಲ್ ಅಲ್ಲಿಗೆ 3 ಕಪ್ ಮೊಸರು, 2 ಕಪ್ ನೀರು ಹಾಕ್ಕೊಂಡಂಗೆ ಆಯ್ತು. ಅಲ್ಲಿಗೆ ಸ್ವಲ್ಪ ನೀಟಾಗಿ ಇದನ್ನು ಈ ಥರ ಹದವಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಕೊಳ್ಳೋಣ. ಸ್ನೇಹಿತರೆ, ಮದುವೆ ಮನೆಗಳಲ್ಲಿ ನಾವು ಕೊಟ್ಟೆ ಇಡ್ಲಿ ಮಾಡ್ತೀವಿ, ಮೂಡ ಇಡ್ಲಿ ಮಾಡ್ತೀವಿ, ಶಾವಿಗೆ ಇಡ್ಲಿ ಮಾಡ್ತೀವಿ, ಸಬ್ಬಕ್ಕಿ ಇಡ್ಲಿ ಮಾಡ್ತೀವಿ, ನಾರ್ಮಲ್ ಚಿಕ್ಕ ಇಡ್ಲಿ ಮಾಡ್ತೀವಿ, ತಟ್ಟೆ ಇಡ್ಲಿ ಮಾಡ್ತೀವಿ, ಆಮೇಲೆ ರವಾ ಇಡ್ಲಿ ಮಾಡ್ತೀವಿ. ಈ ಥರ ಸುಮಾರು ವೆರೈಟಿ ಇಡ್ಲಿನೇ ಒಂದು 10 ರಿಂದ 12 ವೆರೈಟಿ ಇಡ್ಲಿಗಳು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಇಡ್ಲಿ. ಅದಕ್ಕೆ ಏನೇನು ಬೇಕು ಕಾಂಬಿನೇಷನು ಅದೇನೆ. ಈಗ ಶಾವಿಗೆ ಇಡ್ಲಿ ಮಾಡಿದ್ರೆ ಹುರ್ಗಡ್ಲೆ ಚಟ್ನಿ ಮಾಡ್ತೀವಿ, ಸಬ್ಬಕ್ಕಿ ಇಡ್ಲಿ ಮಾಡಿದ್ರೆ ಶೇಂಗಾ ಚಟ್ನಿ ಮಾಡ್ತೀವಿ, ತಟ್ಟೆ ಇಡ್ಲಿ ಮಾಡಿದ್ರೆ ಶೇಂಗಾ ಚಟ್ನಿ ಮಾಡ್ತೀವಿ. ಆ ಥರ ಒಂದೊಂದು ಇಡ್ಲಿಗೆ ಒಂದೊಂದು ಥರ ಚಟ್ನಿಗಳು ಮಾಡ್ತೀವಿ. ತೊಗರಿಬೇಳೆ ಚಟ್ನಿ ಮಾಡ್ತೀವಿ. ಆ ಥರ ಒಂದೊಂದು ಇಡ್ಲಿಗೆ ಒಂದೊಂದು ಥರ ಚಟ್ನಿ ಮಾಡ್ತೀವಿ. ಸ್ನೇಹಿತರೆ, ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಮೊಸರು ಸ್ವಲ್ಪ ಹುಳಿ ಇರಬೇಕಷ್ಟೇ, ಸ್ವಲ್ಪ ಲೈಟಾಗಿ. ನಾರ್ಮಲ್ ಮೊಸರಿಗಿಂತ ಸ್ವಲ್ಪ ಹುಳಿ ಮೊಸರಿದ್ರೆ ಸಾಕು. ತುಂಬ ಏನು ನಮಗೆ ಸೋಡಾ ಹಾಕಿ ಅದಕ್ಕೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದೇ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಇದನ್ನು ಒಂದು 5 ನಿಮಿಷ ಬಿಡಬೇಕು ಸೆಟ್ ಆಗೋಕ್ಕೆ. ಹಾಗೆ ಇವಾಗ ಚಟ್ನಿಗೆ ಏನೇನು ಹಾಕಬೇಕು ಅನ್ನೋದು, ಹುರ್ಗಡ್ಲೆ ಚಟ್ನಿಗೆ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹುರ್ಗಡ್ಲೆ ಚಟ್ನಿಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ 1 ಇಂಚಷ್ಟು ಶುಂಠಿ. ಹುರ್ಗಡ್ಲೆ ಚಟ್ನಿಗೆ 1 ಕಪ್ಪಷ್ಟು ಅಂದರೆ 100 ಗ್ರಾಮ್ ಅಷ್ಟು ಹುರ್ಗಡ್ಲೆನ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಲರ್ಗೆ ಹಾಗೂ ಖಾರಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, 10 ರಿಂದ 12 ಪೀಸು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಟ್ನಿಗೆ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಇದ್ರ ಸ್ಪೆಷಾಲಿಟಿನೇ ಇದು. ಇದನ್ನು ಹೀಗೆ ಎಲ್ಲ ರಾವ್ ಐಟಮ್ ಹಾಕ್ಬಿಟ್ಟು ಮಾಡೋದ್ರಿಂದ ನಿಮಗೆ ಅಕಸ್ಮಾತ್ ಬೆಳಗ್ಗೆ ಮಾಡಿ ಮಧ್ಯಾಹ್ನದ ಊಟಕ್ಕೆ ಏನಾದ್ರು ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಈ ಚಟ್ನಿ ಮಾಡ್ಕೊಳ್ಳಿ, ಕಾಯಿ ಹಾಕೋದಿಲ್ಲ, ಹಾಳಾಗಲ್ಲ ಬೇಗ, ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ, ಒಂಥರ ಮಜವಾಗಿರುತ್ತೆ ತಿನ್ನೋಕ್ಕೆ ಈ ಥರ. ಅಥವಾ ಅಕಸ್ಮಾತ್ ನಿಮಗೆ ಇನ್ನೂ ಖಾರ ಇಷ್ಟಪಡೋರಾದರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿವೆ, ಒಂದು 3 ರಿಂದ 4 ಗುಂಟೂರು ಮೆಣಸಿನ್ಕಾಯಿ ಇದಕ್ಕೆ ಸೇರಿಸ್ಕೋಬೋದು. ಇದನ್ನು ಈಗ ರುಬ್ಕೊಂಬಂದ್ಬೇಡ ನೈಸಾಗಿ. ಸ್ನೇಹಿತರೆ, ಈಗ ಇಡ್ಲಿ ಪಾತ್ರೆ ರೆಡಿ ಇದೆ, ಇದು ಸೆಟ್ ಆಗಿದೆ. ಚಟ್ನಿ ರುಬ್ಬಕ್ಕೆ ಕೊಟ್ಟಿದ್ದೀವಿ. ಅಷ್ಟರೊಳಗೆ ಇಡ್ಲಿನ ಬೇಯಕ್ಕೆ ಇಟ್ಕೊಳ್ಳೋಣ. ಬೇಯಕ್ಕೆ ಇಡಬೇಕು ಅಂದರೆ ಫಸ್ಟು ನೀರು ಹಾಕಿ ನೀರನ್ನ ಕಾಯಿಸ್ಕೋಬೇಕು ನಾವು. ಸ್ನೇಹಿತರೆ ನೋಡಿ, ಚಟ್ನಿ ರುಬ್ಕೊಂಬಂದಾಗಿದೆ.
ಈ ಥರ ತುಂಬ ನೈಸ್ ಆಗೋದು ಬೇಡ ಇದು, ಸ್ವಲ್ಪ ತರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ತರಿನೂ ಬೇಡ, ಸ್ವಲ್ಪ ಒಂದು ಚಿರೋಟ್ ರವೆ ಅದಕ್ಕೆ ರುಬ್ಕೊಂಬಂದರೆ ಸಾಕು. ಚೆನ್ನಾಗಿದೆ, ಚಟ್ನಿ ರೆಡಿಯಾಗಿದೆ. ಈಗ ಇದನ್ನು ನೀರು ಕಾದಿದೆ, ನೀರು ಕಾದ ಮೇಲೆ ಇಡ್ಲಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಮುಂಚೆ ಹಾಕಿದ್ರೆ ಇಡ್ಲಿ ಉಬ್ಬಲ್ಲ. ಚೆನ್ನಾಗಿ ನೀರು ಕಾದ ಮೇಲೆ ಇಡ್ಲಿ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ. ಈಗ ನೀರು ಕಾದಿದೆ, ಇಡ್ಲಿ ಹಾಕ್ಬೋಣ. ನೋಡಿ, ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅಕಸ್ಮಾತ್ ಒಂದು ಸ್ವಲ್ಪ ನೀರೇನಾರು ಬೇಕು ಅನಿಸಿದ್ರೆ ನೀರು ಹಾಕ್ಕೊಂಬಿಡಿ. ಸ್ನೇಹಿತರೆ, ಇಡ್ಲಿ ಹಾಕೋಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಇದನ್ನು ಹೀಗೆ ನೋಡಿ ಕೈಯಲ್ಲಿ ತೊಗೊಂಡು ಒಂದೊಂದು ತಟ್ಟೆಗೆ ಈ ಥರ ಇಟ್ಕೋಬೇಕು. ಸ್ನೇಹಿತರೆ, ನಾನೊಂದು 200 ಗ್ರಾಮು ಶಾವಿಗೆ ತೊಗೊಂಡಿರೋದು, ನನಗೊಂದು 20 ಇಡ್ಲಿ ಸಿಕ್ತು. ಶಾವಿಗೆ ಇಡ್ಲಿ, ಮನೇಲಿ ಮಾಡೋ ಚಿಕ್ಕ ಇಡ್ಲಿ ಥರದ್ದು ಶಾವಿಗೆ ಇಡ್ಲಿ ಒಂದು 20 ಇಡ್ಲಿ ಆಗುತ್ತೆ. ಆರಾಮಾಗಿ ಒಂದು 4 ಜನ ಸಫಿಷಿಯೆಂಟಾಗಿ ತಿನ್ಬೋದು ಇಡ್ಲಿನ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಸ್ವಲ್ಪ ಜೋರು ಕಾವಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಬೇಡ. ಸ್ನೇಹಿತರೆ, ಒಂದು 15 ನಿಮಿಷ ಚೆನ್ನಾಗಿದು ಬೆಂದಿದೆ. ಈಗ ಇದನ್ನು ತೆಗೆದುಬೇಡ. ಸ್ನೇಹಿತರೆ, ಈ ಚಟ್ನಿಗೊಂದು ಒಳ್ಳೆ ಒಂದು ಒಗ್ಗರಣೆ ಹಾಕೋಣ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಸ್ನೇಹಿತರೆ, ಒಗ್ಗರಣೆ ಹಾಕಬೇಕು ಅನ್ನೋದೇನಿಲ್ಲ, ಬಟ್ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು. ಇದು ನಿಮಗೆ ಚಟ್ನಿಗೆ ಒಂದೊಳ್ಳೆ ಘಮ ಕೊಡುತ್ತೆ ಅನ್ನೋದಕ್ಕೋಸ್ಕರ ಒಗ್ಗರಣೆ ಹಾಕ್ಕೊಳ್ತೀನಿ. ಸ್ನೇಹಿತರೆ, ಚಟ್ನಿ ಒಗ್ಗರಣೆ ರೆಡಿ ಇದೆ, ಚಟ್ನಿನೂ ರೆಡಿ ಇದೆ. ಸ್ನೇಹಿತರೆ, ಒಗ್ಗರಣೆ ಮಾಡಿ ಇದೇ ಪಾತ್ರೆಗೆ ನೀವು ಚಟ್ನಿ ಸುರಿಬೇಡಿ. ಚಟ್ನಿ ಬಿಸಿ ಆದರೆ ನಿಮಗೆ ಅರ್ಧ ರುಚಿ ಹಾಳಾಗ್ಬಿಡುತ್ತೆ. ಆದ್ದರಿಂದ ನೋಡಿ, ಈಗ ಒಗ್ಗರಣೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಣ. ಸ್ನೇಹಿತರೆ, ಶಾವಿಗೆ ಇಡ್ಲಿ ರೆಡಿ ಇದೆ. ಒಳ್ಳೆ ಘಮ ಅಂತಿರೋ ಒಗ್ಗರಣೆ ಹಾಕಿರೋ ಹುರ್ಗಡ್ಲೆ ಚಟ್ನಿ ರೆಡಿ ಇದೆ. ಈಗ ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬೋಣ. ನೋಡಿ, ಇಡ್ಲಿ ಹಿಂಗೆ ತೊಗೊಂಡ ತಕ್ಷಣ ಒಳ್ಳೆ ಮಲ್ಲಿಗೆ ಹೂ ಥರ ಬರ್ತಾಯಿದೆ ಕೈಗೆ. ನೋಡಿ ಸ್ನೇಹಿತರೆ, ಒಳ್ಳೆ ಇನ್ಸ್ಟೆಂಟ್ ಇಡ್ಲಿ ಒಂದು 10 ನಿಮಿಷದಲ್ಲಿ ರೆಡಿ ಆಗುವಂಥದ್ದು. 10 ರಿಂದ 15 ನಿಮಿಷ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಆಮೇಲೆ ಒಂದು 15 ನಿಮಿಷ ಬೇಯಕ್ಕೆ ಒಳ್ಳೆ ಇಡ್ಲಿ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ಶಾವಿಗೆ ಇಡ್ಲಿ ರೆಡಿ ಇದೆ. ಒಳ್ಳೆ ಘಮ ಅಂತಿರೋ ಕೆಂಪು ಚಟ್ನಿ ರೆಡಿ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ RVR ಸ್ಪೆಷಲ್ಲು ಘಮ ಅಂತಿರೋ ಈ ಹುರ್ಗಡ್ಲೆ ಚಟ್ನಿ ಜೊತೆಗೆ ಮಲ್ಲಿಗೆ ಹೂ ಥರ ಇರೋ ಶಾವಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮಗೂ ಸಡನ್ನಾಗಿ ಫೋನ್ ಮಾಡ್ತಾರೆ, ಸರ್ ನಾಳೆ ಬೆಳಗ್ಗೆ ಮುಂಚೆನೇ ಆರ್ಡ್ರ್ ಕೊಟ್ಬಿಟ್ಟಿರ್ತಾರೆ, ಆದರೆ ತಿಂಡಿಗೆ ಹೇಳಿರಲ್ಲ. ಸಡನ್ನಾಗಿ ಹೇಳ್ತಾರೆ ರಾತ್ರಿ ಫೋನ್ ಮಾಡಿ, ಬೆಳಗ್ಗೆ ಯಾರೋ ಪಾಪ ಬರ್ತಿದ್ದಾರೆ ಸರ್, ಒಂದು ಒಳ್ಳೆ ಇಡ್ಲಿ ಮಾಡಿಕೊಡಿ ಅಂತ. ಮೇಡಮ್, ಇಡ್ಲಿಗೆಲ್ಲ ರುಬ್ಬಿಲ್ಲ, ಲೇಟ್ ಆಗುತ್ತೆ ಅಂತೆಲ್ಲ ಹೇಳಲ್ಲ, ಒಳ್ಳೆ ಶಾವಿಗೆ ಇಡ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ಕಳಿಸ್ಕೊಡ್ತೀವಿ. ಈ ಥರದ್ದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಡ್ಲಿ ಎಷ್ಟು ಮೃದುವಾಗಿದೆ ನೋಡಿ. ಓಪನ್ ಮಾಡ್ತಿದ್ರೆ ಆ ಬಿಡಿಬಿಡಿಯಾಗಿ ಬರ್ತಾಯಿದೆ ಆ ಶಾವಿಗೆ. ಇದೇ ಶಾವಿಗೆ ಇಡ್ಲಿನ ಒಂದು ಸ್ಪೆಷಾಲಿಟಿ ನೋಡಿ. ಚಟ್ನಿ ಜೊತೆ ಸೂಪರಾಗಿದೆ. ಬಾಯಿಗೆ ಇಟ್ಟ ತಕ್ಷಣ ಕರ್ಗೋಗುತ್ತೆ, ಅಷ್ಟು ಮೃದುವಾಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಮನೇಲಿ ಪ್ರಯತ್ನ ಮಾಡಿ, ಚೆನ್ನಾಗಿರುತ್ತೆ. ಇದೇ ರೀತಿಯಾದಂಥ ರೆಸಿಪಿಗಳಿಗೆ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮದುವೆ ಕಾರ್ಯಕ್ರಮಗಳು ಮತ್ತಿತರ ಯಾವುದೇ ಶುಭ ಸಮಾರಂಭಗಳಿರ್ಬೋದು, RVR ಕೇಟರರ್ಸ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಸಮಾರಂಭಗಳನ್ನು ಇನ್ನೂ ಹೆಚ್ಚು ಸುಖಕರವಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.